ರಾಜ್ಯದಿಂದ ದೇವೇಗೌಡರಿಗೆ ರಾಜ್ಯಸಭಾ ಸ್ಥಾನ ಕೈತಪ್ಪುತ್ತಾ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗಿದೆ. ಕರ್ನಾಟಕದಿಂದ ಮಾಜಿ ಪ್ರಧಾನಿಗೆ ಅವಕಾಶ ಸಿಗಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಲಾಗ್ತಾ ಇದೆ. DVS HDD ಬದಲು ಬೇರೊಂದು ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ರಹಸ್ಯದ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅಂದು ಟಿಕೆಟ್ ತ್ಯಾಗ ಮಾಡಿದ್ದಕ್ಕೆ ಇಂದು ಬಿಜೆಪಿ ಅವಕಾಶ ಕೊಡ್ತಾ ಇದೆ ಆ ಒಬ್ಬ ಅಭ್ಯರ್ಥಿಗೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ದೇವೇಗೌಡರಿಗೆ ರಾಜ್ಯಸಭಾ ಸ್ಥಾನವನ್ನ ನೀಡಲಾಗುತ್ತೆ ಅನ್ನುವಂತಹ ಚರ್ಚೆಗಳು ಭಾರಿ ಜೋರಾಗಿ ನಡೆಯುತ್ತಾ ಇತ್ತು. ಅವರಿಗೆ ಆ ಸ್ಥಾನವನ್ನ ನೀಡಲಾಗುತ್ತೆ, ಆ ಒಂದು ಅವಕಾಶವನ್ನ ನೀಡಲಾಗುತ್ತೆ ಮಾಜಿ ಪ್ರಧಾನಿಯವರಿಗೆ ಅನ್ನುವಂತ ಮಾತುಗಳಿತ್ತು. ಆದ್ರೆ ಈಗ ಬೇರೆಯೊಂದ ಹೆಸರು ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. DVS ಮತ್ತೆ HDD ಬದಲಿಗೆ ಬೇರೆ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಈಗ ರಹಸ್ಯದ ಮಾತುಕತೆಯೊಂದು ನಡೆದಿದೆ. ಬೇರೆ ಹೆಸರು ಪ್ರಸ್ತಾಪಿಸಲಾಗ್ತಾ ಇದೆ ಅನ್ನುವಂತ ಮಾತುಗಳು ಬರ್ತಾ ಇರುವಂತದ್ದು. ಅಂದು ಟಿಕೆಟ್ ತ್ಯಾಗ ಮಾಡಿದ್ದಕ್ಕೆ ಬಿಜೆಪಿ ಈ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದೆ ಅನ್ನುವಂಥ ಮಾತುಗಳಿರುವಂಥದ್ದು. ಹಾಗಾಗಿ ದೇವೇಗೌಡರ ಹೆಸರು ಏನು ಕೇಳಿ ಬಂದಿತ್ತು, ಆ ಹೆಸರಿನ ಬದಲು ಈಗ ಬೇರೆ ಹೆಸರನ್ನ ಪ್ರಸ್ತಾಪಿಸಲಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಹಾಗಾಗಿ ಈಗ ಬಿಜೆಪಿಯಲ್ಲಿ ಇಂಥದ್ದೊಂದು ರಹಸ್ಯದ ಮಾತುಕತೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾಗಿ ದೇವೇಗೌಡರಿಗೆ ಮಾಜಿ ಪ್ರಧಾನಿಗೆ ಈ ಅವಕಾಶ ಸಿಗಲ್ವಾ, ಕರ್ನಾಟಕದಿಂದ ಅವರ ಹೆಸರನ್ನ ಏನು ಸೂಚಿಸಲಾಗ್ತಾ ಇತ್ತು, ಆ ಅವಕಾಶ ಈಗ ಅವರ ಕೈ ತಪ್ಪುತ್ತಾ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಈಗ ಅಂದು ಟಿಕೆಟ್ ತ್ಯಾಗ ಮಾಡಿದ್ದಕ್ಕೆ ಬಿಜೆಪಿ ಈಗ ಮತ್ತೊಂದು ಅವಕಾಶವನ್ನ ನೀಡ್ತಾ ಇದೆ ಆ ಒಬ್ಬ ಅಭ್ಯರ್ಥಿಗೆ. ಈ ಒಂದು ರಹಸ್ಯದ ಮಾತುಕತೆ ಬಿಜೆಪಿ ಹೈಕಮಾಂಡ್ ನಲ್ಲಿ ನಡೀತಾ ಇದೆ. ಲೋಕಸಭಾ ಟಿಕೆಟ್ ಬಿಟ್ಟು ಕೊಟ್ಟಿದ್ದಕ್ಕೆ ಸುಮಲತಾ ಅವರಿಗೆ ಈ ಲಕ್ ಸಿಗುತ್ತಾ, ಲಕ್ ಅವರ ಕಡೆ ತಿರುಗ್ತಾ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ರಾಜ್ಯಸಭೆಗೆ ಸುಮಲತಾ ಅಂಬರೀಶ್ ಅವರ ಹೆಸರು ಬಹುತೇಕ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಬಿಟ್ಟು ಕೊಟ್ಟಿದ್ರು ಸುಮಲತಾ ಅವರು. ಹಾಗಾಗಿ ಅಂದಿನ ತ್ಯಾಗಕ್ಕೆ ಇಂದಿನ JDS ತ್ಯಾಗ ಮಾಡಬೇಕು ಅನ್ನುವಂಥ ಚರ್ಚೆಗಳು ಆಗ್ತಾ ಇರುವಂಥದ್ದು. ಇಲ್ಲಿ ದೇವೇಗೌಡರಿಗೆ ಈ ಸ್ಥಾನವನ್ನ ನೀಡಲಾಗುತ್ತೆ ಅನ್ನುವಂಥ ಚರ್ಚೆಗಿತ್ತು. ಆದರೆ ಕುಮಾರಸ್ವಾಮಿ ಅವರಿಗೆ ಈ ಹಿಂದೆ ಸುಮಲತಾ ಅವರು ಟಿಕೆಟ್ ಅನ್ನ ಬಿಟ್ಟು ಕೊಟ್ಟಿರುವಂತಹ ಕಾರಣ ಇಂದು ಅವರಿಗೆ ಆ ಲಕ್ ಕೈ ಹಿಡಿದಿದೆ ಅಂತ ಹೇಳಲಾಗ್ತಾ ಇದೆ. ಲೋಕಸಭಾ ಟಿಕೆಟ್ ಬಿಟ್ಟು ಕೊಟ್ಟಿದ್ದಕ್ಕೆ ಸುಮಲತಾ ಅವರ ಕಡೆಗೆ ಈ ಒಂದು ಲಕ್ ತಿರುಗಿರುವಂಥದ್ದು. ಹಾಗಾಗಿ ರಾಜ್ಯಸಭೆಗೆ ಸುಮಲತಾ ಅಂಬರೀಶ್ ಅವರ ಹೆಸರನ್ನ ಬಹುತೇಕ ಫೈನಲ್ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಅಂದಿನ ತ್ಯಾಗಕ್ಕೆ ಇಂದು JDS ತ್ಯಾಗ ಮಾಡಲಿ ಅಂತ ಹೇಳಿ ಈಗ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಈ ಒಂದು ರಹಸ್ಯದ ಮಾತುಕತೆ ಬರ್ತಾ ಇರುವಂಥದ್ದು. ದೇವೇಗೌಡರ ಹೆಸರು ಬದಲಾಗಿ ಈಗ ಸುಮಲತಾ ಅಂಬರೀಶ್ ಅವರ ಹೆಸರು ಬಹುತೇಕ ಫೈನಲ್ ಅಂತ ಹೇಳಲಾಗ್ತಾ ಇದೆ. ರಾಜ್ಯಸಭಾ ಸ್ಥಾನಕ್ಕೆ ಸುಮಲತಾ ಅವರ ಹೆಸರನ್ನ ಅಂತಿಮ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ರಹಸ್ಯದ ಮಾತುಕತೆ ಈಗ ಬಿಜೆಪಿ ಹೈಕಮಾಂಡ್ ವಲಯದಲ್ಲಿ ನಡೀತಾ ಇರುವಂಥದ್ದು. DVS ಮತ್ತೆ HDD ಬದಲಿಗೆ ಬೇರೆ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ, ಸುಮಲತಾ ಅವರ ಹೆಸರನ್ನ ಈಗ ಪ್ರಸ್ತಾಪ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಈ ಹಿಂದೆ ಕೂಡ ಇಲ್ಲಿ ರಾಜ್ಯಸಭೆಗೆ ಸುಮಲತಾ ಅವರು ಯಾಕೆ ಈ ಒಂದು ಹೆಸರನ್ನ ಆಯ್ಕೆ ಮಾಡಲಾಗ್ತಾ ಇದೆ ಅಂತಂದ್ರೆ, ಲೋಕಸಭಾ ಟಿಕೆಟ್ ಅನ್ನ ಕುಮಾರಸ್ವಾಮಿ ಅವರಿಗೆ ಸುಮಲತಾ ಅವರು ಬಿಟ್ಟು ಕೊಟ್ಟಿದ್ರು. ಅಂದು ಸುಮಲತಾ ಅವರು ಮಾಡಿದಂತ ಆ ಒಂದು ತ್ಯಾಗಕ್ಕೆ ಇಂದು JDS ಬದಲಿಗೆ ಈ ತ್ಯಾಗವನ್ನ ಮಾಡಬೇಕಾಗತ್ತೆ, ಈ ಸ್ಥಾನವನ್ನ ಸುಮಲತಾ ಅವರಿಗೆ ಬಿಟ್ಟು ಕೊಡಬೇಕು ಅನ್ನುವಂತ ಚರ್ಚೆಗಳು ಜೋರಾಗಿರುವಂಥದ್ದು. ಹಾಗಾಗಿ ಸುಮಲತಾ ಅವರ ಹೆಸರು ಅಂತಿಮವಾಗಿರುವಂತಹ ಕಾರಣ ಈಗ ಮಾಜಿ ಪ್ರಧಾನಿಗೆ ಈ ಒಂದು ಸ್ಥಾನ ಸಿಗಲ್ವಾ, ಈ ಅವಕಾಶ ಕೈ ತಪ್ಪಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಬಿಜೆಪಿ ಹೈಕಮಾಂಡ್ನ ಅಂತಿಮ ನಿರ್ಧಾರ, ಅಂತಿಮ ಹೆಸರು ಘೋಷಣೆಯ ಬಳಿಕ ಈ ಒಂದು ಹೆಸರು ಯಾವುದು ಅನ್ನುವಂಥ ಅಂತಿಮ ನಿರ್ಧಾರಗಳು ತಿಳಿಯುತ್ತೆ. ಈಗ ಸದ್ಯವಾಗಿ ರಹಸ್ಯವಾಗಿ ಈ ಮಾತುಕತೆ ನಡೀತಾ ಇರುವಂಥದ್ದು. ಬಹಿರಂಗವಾಗಿ ಇದರ ಬಗ್ಗೆ ಅಧಿಕೃತ ಘೋಷಣೆಗಳಾಗಿಲ್ಲ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಇದರ ಬಗ್ಗೆ ಅಂತಿಮವಾಗಿ ಅಧಿಕೃತ ಘೋಷಣೆ ಮಾಡಿದ ಬಳಿಕ ಇದರ ಬಗ್ಗೆ ಒಂದು ಸ್ಪಷ್ಟನೆ ಸಿಗುತ್ತೆ. ಹಾಗಾಗಿ ಈ ಒಂದು ಬಿಜೆಪಿ ಹೈಕಮಾಂಡ್ ವಲಯದಲ್ಲಿ ಈ ಒಂದು ಸ್ಥಾನದ ಬಗ್ಗೆ, ರಾಜ್ಯಸಭಾ ಸ್ಥಾನದ ಬಗ್ಗೆ ಚರ್ಚೆ ಜೋರಾಗಿದೆ.